ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ 28/3/2022 ನಡೆದ ಎಕ್ಸಾಮ್ ಅನ್ನಿದ್ದು ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಹಿಂದಿನ ಪರೀಕ್ಷೆ ಪತ್ರಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಮಾರ್ಚ್ 2022 ನಡೆದ 28/3/2022 ನಡೆದ ಕನ್ನಡ ಪ್ರಥಮ ಭಾಷೆ ಗರಿಷ್ಠ ಅಂಕ 100. ಬಹು ಆಯ್ಕೆ ಪ್ರಶ್ನೆ, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 1, ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಪ್ರಶ್ನೆ 1, ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ABCDಯಲ್ಲಿ ಉತ್ತರ ಸಿ ಆದೇಶ ಸಂಧಿ ಆಗಿದೆ. ಉತ್ತರ ಸಿ ಆದೇಶ ಸಂಧಿ. ಪ್ರಶ್ನೆ 2, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತವಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಎ ಉದ್ಧರಣ ಚಿಹ್ನೆ. ಎ ಉದ್ಧರಣ ಚಿಹ್ನೆ. ಪ್ರಶ್ನೆ 3, ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ABCD. ಎ ತತ್ಪುರುಷ ಸಮಾಸ. ಪ್ರಶ್ನೆ 4, ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಹೆಸರು. ABCDಯಲ್ಲಿ ಉತ್ತರ ಡಿ ಸಪ್ತಮಿ. ಉತ್ತರ ಡಿ ಸಪ್ತಮಿ. ಪ್ರಶ್ನೆ 5, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಬಿ 5. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಸಂಖ್ಯೆ ಬಿ 5. ಪ್ರಶ್ನೆ 6, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಬಿ ಸಂಯೋಜಿತ ವಾಕ್ಯ. ಬಿ ಸಂಯೋಜಿತ ವಾಕ್ಯ. ಸಂಬಂಧಿ ಪದ ಬರೆದು ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 7, ಮಕ್ಕಳು ಮರಿ ಜೋಡಿ ನುಡಿ ಓಡಿ ಓಡಿ ದಿರುಕ್ತಿ. ಪ್ರಶ್ನೆ 8, ವರ್ಷ ವರುಷ ಕಾರ್ಯ ಕಜ್ಜ. ಪ್ರಶ್ನೆ 9, ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೆನು ಭವಿಷ್ಯತ್ ಕಾಲ. ಪ್ರಶ್ನೆ 8, ಮಾಡಲಿ ವಿದ್ಯಾರ್ಥಕ ಮಾಡ್ಯಾರು ಸಂಭಾವನಾರ್ಥಕ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು. ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಪ್ರಶ್ನೆ 12, ಮನೆ ಮಂಚಮ್ಮ ಯಾರು. ಮನೆ ಮಂಚಮ್ಮ ಯಾರು. ಉತ್ತರ ಮನೆ ಮಂಚಮ್ಮ ಗ್ರಾಮ ದೇವತೆ. ಪ್ರಶ್ನೆ 13, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು. ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ. ಕಿರ್ದಿ ಪುಸ್ತಕ. ಪ್ರಶ್ನೆ 14, ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ತೋರಿಸಿದೆ. ಪ್ರಶ್ನೆ 14, ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೇರಿಸಿದನು. ಉತ್ತರ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹೊನ್ನಿನ ಕಳ್ಳತನದ ಆರೋಪವನ್ನು ಹೇರಿಸಿದನು. ಹೊನ್ನಿನ ಕಳ್ಳತನದ ಆರೋಪವನ್ನು ಹೇರಿಸಿದನು. ಪ್ರಶ್ನೆ 15, ನದಿ ಜಲಗಳು ಏನಾಗಿವೆ. ನದಿ ಜಲಗಳು ಏನಾಗಿವೆ. ಉತ್ತರ ನದಿ ಜಲಗಳು ಕಲುಷಿತವಾಗಿವೆ. ಪ್ರಶ್ನೆ 16, ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿವೆ. ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ. ಉತ್ತರ ಅಶ್ವಯುಜದ ಭತ್ತದ ಗದ್ದೆ ಗಿಳಿಯದೆ ಬಣ್ಣದ ಹಸುರಿನಂತಿದೆ. ಪ್ರಶ್ನೆ 17, ಪುಟ್ಟ ಪೋರಿಯು ಅಮ್ಮ ಎಲ್ಲಿ ಮಲಗಿದ್ದಾಳೆ. ಪುಟ್ಟ ಪೋರಿಯು ಅಮ್ಮ ಎಲ್ಲಿ ಮಲಗಿದ್ದಾಳೆ. ಪುಟ್ಟ ಪೋರಿಯು ಅಮ್ಮ ಗುಡಿಸಿನಲ್ಲಿ ಮಲಗಿದ್ದಾಳೆ. ಪುಟ್ಟ ಪೋರಿಯ ಅಮ್ಮ ಗುಡಿಸಿನಲ್ಲಿ ಮಲಗಿದ್ದಾಳೆ. 3-4 ವಾಕ್ಯದಲ್ಲಿ ಉತ್ತರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳು. ಪ್ರಶ್ನೆ 18,
ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಉತ್ತರ: ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಕೆಲಸ ಮಾಡುವವರು ಸಹ ಹೆಣ್ಣು ಮಕ್ಕಳೇ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಟೈಪಿಸ್ಟ್, ಕಾರ್ಕೂನ್ ಕೆಲಸದಲ್ಲಿ ಹೆಣ್ಣು ಮಕ್ಕಳೇ ನಿಯುಕ್ತರಾಗಿರುತ್ತಾರೆ. ಸಿನಿಮಾ ಗೃಹದಲ್ಲಿ ಜಾಗವನ್ನು ಹುಡುಕಿ ಕೊಡುವವರೂ ಸಹ ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿ ಶಿಖರವನ್ನು ಇಂಗ್ಲೆಂಡ್ನಲ್ಲಿ ಕಾಣಬಹುದು. ಹೀಗೆ ಲಂಡನ್ನಿನ ಹೆಣ್ಣು ಮಕ್ಕಳು ಬೇರೆ ಬೇರೆ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ. ಪ್ರಶ್ನೆ 19. ವಿ ಕೆ ಗೋಕಾಕ್ ಅವರು ಟೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ? ಉತ್ತರ: ಲೇಖಕರಾದ ವಿ ಕೆ ಗೋಕಾಕ್ ಅವರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳ ಟೋಪಿಯನ್ನು ಕುತೂಹಲದಿಂದ ನೋಡುತ್ತಾರೆ. ಒಂದು ಟೋಪಿಗೆ ಅಂತೆ ಇನ್ನೊಂದಿಲ್ಲ. ಸಿಕ್ಕಿದ್ದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯವಧಿ ಟೋಪಿಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯರಂತೆ ಟೋಪಿಗೆ ಎಲ್ಲವೇ, ಒಬ್ಬ ಮನುಷ್ಯಗಳಂತೆ ಇನ್ನೊಬ್ಬಳಿಗಿಲ್ಲ. ಒಬ್ಬ ಮನುಷ್ಯಗಳಂತೆ ಇನ್ನೊಬ್ಬ ಬಳಿಲ್ಲ. ಹೀಗೆ ಟೋಪಿಗೆ ವಿಶೇಷತೆಯನ್ನು ಲೇಖಕರು ದಾಖಲಿಸಿದ್ದಾರೆ. ಪ್ರಶ್ನೆ 20. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಉತ್ತರ: ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದ್ದವು. ಇವರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಮಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಪ್ರಶ್ನೆ 21. ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿರುವ ಮಾತುಗಳು? ಉತ್ತರ: ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ್ದಾರೆ. ಪ್ರಶ್ನೆ 22. ಹಲಗಲಿ ದಂಡು ಬರಲು ಕಾರಣವೇನು? ಹಲಗಲಿ ದಂಡು ಬರಲು ಕಾರಣವೇನು? ಉತ್ತರ: ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು 1957ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಆದೇಶವನ್ನು ಜಾರಿಗೆ ತಂದರು. ಈ ಆದೇಶವನ್ನು ವಿರೋಧಿಸಿ ಹಲಗಲಿ ಬೇಡರು, ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಜೀವನಾಧಾರವಾಗಿದ್ದ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಕಾರ್ಕೂನು ಕಪಾಳಕ್ಕೆ ಬಡಿದು ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡು ಹೊಡೆದರು. ಇದರಿಂದ ಕ್ರೋಧಗೊಂಡ ಬ್ರಿಟಿಷ್ ಅಧಿಕಾರಿ ದಂಗೆ ಎದ್ದವರನ್ನು ಬಗ್ಗು ಬಡಿಯಲು ಹಲಗಲಿಗೆ ದಂಡನ್ನು ಕಳಿಸಿದನು. ಪ್ರಶ್ನೆ 23. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಉತ್ತರ: ಕರ್ಣನು ಕೃಷ್ಣನಿಗೆ ಮರಳು ಮಾಧವ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವನಲ್ಲ. ಪಾಂಡವರು ದುರ್ಯೋಧನರು ನನ್ನ ಸೇವೆಯನ್ನು ಮಾಡುವುದು ಇಷ್ಟವಿಲ್ಲ. ನನ್ನನ್ನು ಕಾಪಾಡಿದ
ನನ್ನ ಒಡೆಯನಾದ ದುರ್ಯೋಧನಿಗೆ ಶತ್ರುಗಳಾದ ಶಿರವನ್ನು ಕಡಿದು ತಂದು ಒಪ್ಪಿಸಬೇಕೆಂಬ ಆವೇಶದಲ್ಲಿ ಇದ್ದೇನು. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು. ಪ್ರಶ್ನೆ 24. ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದ ಅಭಿಪ್ರಾಯವೇನು? ಉತ್ತರ: ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ. ಹಿಂದೆ ಅದು ವಿಕಾಸವಾಗುತ್ತಿತ್ತು, ಈಗ ಅದು ಘನೀಭೂತವಾಗಿದೆ. ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ. ಜಾತಿ ವ್ಯವಸ್ಥೆ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸಾಹಿತ್ಯಹೀನರಾಗಿ ಗುಲಾಮತನ ಅನುಭವಿಸುತ್ತಿದ್ದಾರೆ ಎಂದು ವಿವೇಕಾನಂದ ಜಾತಿ ವ್ಯವಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪ್ರಶ್ನೆ 25. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಉತ್ತರ: ಒಡೆಯನ ಮನೆಯ ಅಂಗಳದಲ್ಲಿ ಇರುವ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರಾಡುತ್ತಿವೆ. ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಕಡಲು ಉಕ್ಕಿ ಹರಿಯುತ್ತಿದೆ. ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಇಳಿಯುವ ಸಂಭ್ರಮಿಸುತ್ತಿದೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಪ್ರಶ್ನೆ 26. ಭಗತ್ ಸಿಂಗ್ ಹಾಗೂ ಆತನ ಸಹಚರರು ಹೇಗೆ ಹುತಾತ್ಮರಾದರು? ಉತ್ತರ: 12 ವರ್ಷದ ಬಾಲಕ ಭಗತ್ ಸಿಂಗ್ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಿಂದ ಸಂಗ್ರಹಿಸಿದ ತಂದಿದ್ದ ರಕ್ತ ಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದನು. ಮುಂದೆ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ತನ್ನ ಸಹಚರಾದ ಸುಖದೇವ್, ರಾಜ್ಗುರು, ಬಟುಕೇಶ್ವರ ದತ್ತರೊಂದಿಗೆ ಹಸನ್ಮುಖಿಯಾಗಿ ಮರಣದಂಡನೆ ಗುರಿಯಾಗಿ ಹುತಾತ್ಮರಾದರು. ಪ್ರಶ್ನೆ 27. ಕೆಸರಿಗೂ ಕಮಲಕ್ಕೂ ಇರುವ ಸಂಬಂಧವನ್ನು ಜನಪದರು ಒಗ್ಗಟ್ಟಿನಲ್ಲಿ ಹೇಗೆ ವಿವರಿಸಿದ್ದಾರೆ? ಉತ್ತರ: ಸಾಮಾನ್ಯವಾಗಿ ಗಿಡಗಳು ಭೂಮಿ ಮೇಲೆ ಮಣ್ಣಿನ ಸಹಾಯದಿಂದ ಹುಟ್ಟಿ ಬೆಳೆಯುತ್ತವೆ. ಆದರೆ ಕಮಲವು ಕೆಸರಿನಲ್ಲಿ ಹುಟ್ಟಿ ಕೆಸರಿನಲ್ಲೇ ಬೆಳೆದರೂ ಅದು ಗಿಡದ ರೂಪವನ್ನು ಹೊಂದುತ್ತದೆ. ಹೀಗೆ ಕೆಸರಿಗೂ ಕಮಲಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ಜನಪದರು ಒಗ್ಗಟ್ಟಿನಲ್ಲಿ ವಿವರಿಸಿದ್ದಾರೆ. ಕವಿಗಳ ಸಾಹಿತ್ಯ, ಜನ್ಮಸ್ಥಳ, ಕೃತಿ, ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 28. ಕವಿ ದೇವನೂರು ಮಹಾದೇವ್. ದೇವನೂರು ಮಹಾದೇವ್ ಅವರ ಕ್ರಿಸ್ತಕ ಪೂರ್ವ 1948ರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವೂರಿನಲ್ಲಿ ಜನಿಸಿದರು. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಇವರು ಬಂಡಾಯ ಮತ್ತು ದಲಿತ್ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಆಡುಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ, ಸಿರಿಯುತ ಪ್ರಮುಖ ಕೃತಿಗಳು. ಇವರ ಕುಸುಮಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯವಾಗಿದೆ. ಪ್ರಶ್ನೆ 29. ಕವಿ ಕುಮಾರವ್ಯಾಸ. ಕುಮಾರವ್ಯಾಸ ಬಗ್ಗೆ. ಕುಮಾರವ್ಯಾಸ್ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಕ್ರಿಸ್ತಕ ಪೂರ್ವ
1430ರಲ್ಲಿ ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು. ಆದಿಕವಿ ಪಂಪನ ನಂತರ ವ್ಯಾಸರ ಮಹಾಭಾರತದ ಮೊದಲ 10 ವರ್ಷಗಳನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವ ಪಾತ್ರನಾದನು. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ್ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ್ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬಂದಿದೆ. ರೂಪಾಲಂಕಾರವನ್ನು ನಿರಳವಾಗಿ ಉಪಯೋಗಿಸಿ ರೂಪಕ್ಕೆ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದುವನ್ನು ಪಡೆದಿದ್ದಾನೆ. ವೀರ ನಾರಾಯಣ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯವಾಗಿದೆ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸು ಹೆಸರಿಸಿ. ಪ್ರಶ್ನೆ 30. ಇಲ್ಲಿ ಛಂದಸ್ಸು 14 ಮಾತ್ರೆಗಳು, 14, 21, 2 ಇವು 23 ಮಾತ್ರೆಗಳು ಲಘು ಊರು ಹಾಕಲಾಗಿದೆ. ಇದು ಮಾತ್ರಾಗಣಾಧಾರಿತ ಭಾಮನಿ ಷಟ್ಪದಿ ಲಕ್ಷಣವಾಗಿದೆ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಪ್ರಶ್ನೆ 31. ಭೀಮ ದುರ್ಯೋಧನರು ಗದಗಜಗಳಂತೆ ಹೋರಾಡಿದರು. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ: 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯೇ ಹೇಳುವುದೇ ಉಪಮಾಲಂಕಾರ. ಸಮನ್ವಯ ಉಪಮೇಯ: ಭೀಮ ದುರ್ಯೋಧನರು ಉಪಮಾನ, ಮದಗಜಗಳು ಉಪಮವಾಚಕ ಪದ. ಅಂತೆ ಸಮನಾಧರ್ಮ ಹೋರಾಟ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತ ಎಂಬ ಉಪವಾಚಕ ಪದವಿದು. ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಪೂರ್ಣೋಪಮಾಲಂಕಾರ ಮೀನ್ಸ್ ಉಪಮಾಲಂಕಾರದ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸಿ ಬರೆಯುವುದು. 32. ಮಾತೆ ಮತ್ತು ಮಾತೆ ಮೃತ್ಯು ಕೂಡಿ ಬಾಳಿದರೆ ಸ್ವರ್ಗ ಸುಖಿ. ಗಾದೆ ಪದಗಳ ಇನ್ನೊಂದು ವಿಡಿಯೋಗಳು ಮಾಡಲಾಗಿದೆ. ಸಂದರ್ಭಾನುಸಾರ ಸಾರಸ್ಯದೊಂದಿಗೆ ಬರೆಯಿರಿ. ಸಂದರ್ಭವನ್ನೆದ್ದು. ಪ್ರಶ್ನೆ 33. ತಾಯಿ ದಾರಿಗರಿಗೆ ಬಿಡಲಿ ದೊರೆಯುವುದೇ. ಪ್ರಸ್ತುತ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತಿ ನರಸಿಂಹಾಚಾರ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರೀರಾಮನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ ಶಬರಿ ರಾಮ ಧ್ಯಾನದಲ್ಲಿ ತೊಡಗಿ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ, ಹಣ್ಣು, ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳನ್ನು ಜಾಗದಲ್ಲಿ ಹೊಸದನ್ನು ಇಡುತ್ತಾ ಹೂಮಾಲೆಯ ಕಟ್ಟಿ ಮುತ್ತಿಟ್ಟು ಹುಡುಕುತ್ತಾ ಹಾಡುತ್ತಾ ಮತಂಗಾಶ್ರಮದಲ್ಲಿ ರುಳುತ್ತಾಳೆ. ಇದೇ ಸಮಯದಲ್ಲಿ ತಪಸ್ವಿಯಾದ ಧನುವಿನ ಸೂಚನೆಯಂತೆ ರಾಮಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಆಗ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳುತ್ತಾನೆ. ಇಲ್ಲಿ ಸಂದರ್ಭದ ಸಾರಾಂಶ: ಶಬರಿಯ ಮುಗ್ಧತೆ, ತಾಳ್ಮೆ, ಶ್ರೀರಾಮನು ಕಾಣಬೇಕೆಂಬ ಹಂಬಲ, ಕಾತುರ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತಮಿತ ಮೃದು ವಚನ, ಲಕ್ಷ್ಮಣನ ವಿನಯದ ಸಹಚರತೆ ಇಲ್ಲಿ
ಮನೋಜ್ಞವಾಗಿ ಮೂಡಿಬಂದಿದೆ. ಪ್ರಶ್ನೆ 34. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಗಟ್ಟಿ ಮನಸ್ಸಿನವರಾಗಿದ್ದರಿಂದ ಬೇಗ ಚೇತರಿಸಿಕೊಂಡದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡು ಮೈಕೆ ನಡುಗುತ್ತಿದ್ದೇ ಹೊರತು ಗಾಯವೇನೂ ಆಗಿರಲಿಲ್ಲ. ಕೀರ್ತಿ ಪುಸ್ತಕವನ್ನು ಮತ್ತಷ್ಟು ಭದ್ರವಾಗಿ ಹಿಡಿದುಕೊಂಡರು. ಆದರೆ ನಾನು ಬದುಕುಳಿದದ್ದು ಹೇಗೆ? ಹುಲಿ ನನ್ನನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ ಎಂಬ ವಿಸ್ಮಯ ಶಾನುಭೋಗರ ಮನಸ್ಸೆಲ್ಲ ಆವರಿಸಿತು. ಈ ಗೊಂದಲ ಪರಿಹರಿಸಿಕೊಳ್ಳಲು ಗಾಡಿಯವರನ್ನು ಕುರಿತು ಶಾನುಭೋಗರು ಮೇಲಿನಂತೆ ಪ್ರಶ್ನಿಸುತ್ತಾರೆ. ಇಲ್ಲಿ ಸಂದರ್ಭದ ಸಾರಾಂಶ: ಬೀಸೋ ದೋಣಿಯಿಂದ ತಪ್ಪಿಸಿಕೊಂಡರೆ 1000 ವರ್ಷ ಆಯಸ್ಸು ಎಂಬಂತೆ ಸಾವಿನ ದವಡೆಯಿಂದ ಪಾರಾಗಿ ಬಂದಾಗ ಉಂಟಾಗುವ ವಿಸ್ಮಯ, ನೆಮ್ಮದಿ, ನುಟ್ಟಿಸಿರು, ಹುಲಿಯ ಬಗೆಗಿನ ಮೆಚ್ಚುಗೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ. ಸಂದರ್ಭ: ಪ್ರಶ್ನೆ 35. ಹುಷಿಯದ ಬೇಹಾರಿಯೇ ಇಲ್ಲ. ಪ್ರಸ್ತುತ ವಾಕ್ಯವನ್ನು ದುರ್ಗಸಿಂಹ ಕವಿ ರಚಿಸಿರುವ ಕರ್ನಾಟಕ ಪಂಚತಂತ್ರಂ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಧರ್ಮಬುದ್ಧಿಯೇ ಹೊನ್ನನೆಲ್ಲ ಕೊಂಡು ಒಯ್ದಿರುವುದನ್ನು ಎಂದು ಮರ ಸಾಕ್ಷಿ ನುಡಿದಾಗ ಇದರಲ್ಲಿ ಏನು ಮೋಸವಿದೆ ಎಂದು ಧರ್ಮಬುದ್ಧಿ ಮರವನ್ನು ಪ್ರದಕ್ಷಿಣೆ ಬಂದು ನೋಡಿದಾಗ ಮರದಲ್ಲಿನ ದೊಡ್ಡ ಪೊಟರೆ ಮನುಷ್ಯನ ಸಂಚಾರವನ್ನು ಗಮನಿಸಿ ದುಷ್ಟಬುದ್ಧಿಯ ಕುತಂತ್ರವನ್ನು ಬಯಲು ಮಾಡಬೇಕೆಂದು ನಿರ್ಧರಿಸಿ ತಾನೇ ಹೊನ್ನನ್ನು ಕದ್ದಿರುವನು ಮನೆಗೆ ಕೊಂಡೊಯ್ಯಬೇಕೆಂಬಷ್ಟರಲ್ಲಿ ಬೆಳಕಾಯಿತು. ಆದ್ದರಿಂದ ಈ ಮರದ ಪೊಟರೆಯಲ್ಲಿಟ್ಟಿದ್ದೆ. ಮರುದಿನ ಬಂದು ನೋಡಿದಾಗ ಆ ಹೊನ್ನನ್ನು ಸರ್ಪವೊಂದು ಸುತ್ತಿಕೊಂಡಿತ್ತು. ತೆಗೆದುಕೊಳ್ಳಲಾಗದೆ ಇಲ್ಲೇ ಬಿಟ್ಟಿದ್ದೇನೆ. ಈಗ ನಿಮ್ಮೆಲ್ಲರ ಎದುರಿನಲ್ಲಿ ಹೊಗೆ ಹಾಕಿ ಹಾವನ್ನು ಓಡಿಸಿ ಹೊನ್ನನ್ನು ಕೊಡುತ್ತೇನೆ ಎಂದು ಧರ್ಮಾಧಿಕರಣಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ: ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಧರ್ಮಬುದ್ಧಿ ಗುಣ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬಂತೆ ತನ್ನ ಮೇಲಿನ ಆರೋಪದಿಂದ ಮುಕ್ತನಾಗಲು ಹಾಗೂ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾಗುವಂತೆ ಮಾಡುವ ಧರ್ಮಬುದ್ಧಿಯ ಜಾಣ್ಮೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 36. ಪ್ರೀತಿಯೇ ಹಣತೆ ಹಚ್ಚೋಣ. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ಸುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದುವುದಕ್ಕಾಗಿ ದೃಢನಿಷ್ಠೆಯಿಂದ ಸ್ವಾಸ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ. ಆ ಮೂಲಕ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ನಿರ್ಮೂಲನೆ ಮಾಡಬಹುದು. ಹೀಗೆ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಶಿವರುದ್ರಪ್ಪ ಅವರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ.
ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬನ್ ಎಂಬಿತ್ಯಾದಿ ಅಂಶಗಳನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 37. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ BS ಗದ್ಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು. ಈ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿ ಬೇಡರು ಪೂಜಾರಿ, ಹನುಮ, ಬ್ಯಾಡರ, ಬಾಲ, ಜಡಗ, ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಜೀವನಾಧಾರವಾಗಿದ್ದ ಆಯುಧಗಳನ್ನು ಕೊಡಲಪ್ಪದೆ ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಎದ್ದಾಗ ಬ್ರಿಟಿಷ್ ಸರ್ಕಾರ ಆದೇಶ ಮಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ ಹೇಳಬೇಕಾದ್ರೆ, ಬ್ರಿಟಿಷರ ಹೊಸ ಕಾಯ್ದೆಗಳನ್ನು ಜಾರಿಗೆ ತರುವುದರ ಮೂಲಕ ಭಾರತೀಯರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಎಸಗುತ್ತಿದ್ದರು ಎಂಬುದನ್ನು ಇಲ್ಲಿ ಅತ್ಯಂತ ಗಂಭೀರವಾಗಿ ವ್ಯಕ್ತವಾಗಿದೆ. ಸಂದರ್ಭ: ಪ್ರಶ್ನೆ 38. ಹಸುರೆತ್ತಲ್ಲ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ಪಕ್ಷಿ ಕಾಸಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕುವೆಂಪು ಅವರು ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅಶ್ವಯುಜ ಮಾಸದ ನವರಾತ್ರಿ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಂಚ ಹಸುರಿನ ಸೌಂದರ್ಯಾನುಭವವನ್ನು ಅನುಭವಿಸುತ್ತಾ ತಲ್ಲೀನರಾಗಿರುವುದನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ: ನವರಾತ್ರಿ ಸಂದರ್ಭದಲ್ಲಿ ಮಲೆನಾಡಿನ ತುಂಬೆಲ್ಲ ಎತ್ತ ನೋಡಿದ ರಕ್ತ ಹಸುರು ವ್ಯಾಪ್ತಿ ಇರುತ್ತದೆ. ಈ ಸಮಯದಲ್ಲಿ ಕವಿ ರೂಪಾನಂದದಿಂದ ಆತ್ಮ ರಸಪಾನದಿಂದ ಮಿಂದು ಹಸುರಾಗಿದ್ದ ಈ ಮೂಲಕ ಅಲ್ಲಿ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ ಸಂಬಂಧ ಪ್ರಕೃತಿ ರಸಸ್ವಾದನ್ನೇ ಹಾಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿ ಇಲ್ಲಿ ಬಹು ಸ್ವಾರಸ್ಯಪೂರ್ವವಾಗಿ ವ್ಯಕ್ತಗೊಂಡಿದೆ. ಗದ್ಯ ಭಾಗ ಪೂರ್ಣಗೊಳಿಸುವ. ನೀಲ ಮೇಘಮಂಡಲ ಹಕ್ಕಿ ಹಾರುತ್ತದೆ ನೋಡಿದಿರ, ಯುಗಗಳ ಹಕ್ಕಿ ಹಾರುತ್ತದೆ ನೋಡಿದಿರ. ಪದ್ಯವನ್ನು ಪೂರ್ಣಗೊಳಿಸಲಾಗಿದೆ. ನೀಲ ಮೇಘಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತದೆ ನೋಡಿದಿರ. ಅಥವಾ ಯುಗಗಳ ಹಣೆ ಬರೆಯು ಒರೆಸಿ, ಮನ್ವಂತರಗಳಾದ ಭಾಗ್ಯವು ಬೆರೆಸಿ, ರೆಕ್ಕೆ ಬೀಸುತ್ತಾ ಚೇತನಗೊಳಿಸಿ, ಹೊಸಗಾಲದ ಹಸುಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಪದ್ಯವನ್ನು ಪೂರ್ಣಗೊಳಿಸಲಾಗಿದೆ. ಗದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯುವುದು. ಪ್ರಶ್ನೆ 40. ಊರ್ಮಿಳು ಕೌಶಲ್ಯವು ಪಡೆದ ಕುವರಂ ರಾಮ ನೋರ್ವನೇ ವೀರನಾಥನ ಯಜ್ಞ ತುರುವಿಗುವುದು ನಿರ್ವಹಿಸಲಾರ್ಪೆರಾರದೊಡಂ ತಡೆಯಲೆಂದಿರ್ಗೋ ಲೇಖನವನೋದಿ ಗರ್ವ ಬಿಡಿಸದಿರ್ದೊಡೆ ತನ್ನ ಮಾತಿಂ ಸರ್ವ ಜನಮಯಂ ಬಂಜೆನೆಂದಿರ್ಗಪುದೆ ತನ್ನ ಗುರುವ ತೊಳೆ ಎಳಿಗೆ ವೇತನೆಗೆಂದು ಸಲೆ ವಾಸಿಸಿಂ ತೊಟ್ಟು ಲವನುರಿದನು. ಇದರದ ಸಾರಾಂಶ ನೋಡೋಣ. ಶ್ರೀರಾಮನು ಅಶ್ವಮೇಧ ಯಾಗದ ಕುದುರೆಯ ದೇಶಗಳನ್ನು ಸುತ್ತಾಡಿ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ. ಆಗ ತನ್ನ ಒಡನಾಡಿಗಳ ಜೊತೆಗೂಡಿ ಬರುತ್ತಿದ್ದ ಲವವನ್ನು
ಕುದುರೆಯನ್ನು ಕಂಡು ಅದರ ಬಳಿಗೆ ಬಂದು ಅದರ ನೆತ್ತಿಗೆ ಮೇಲಿದ್ದ ಬಣ್ಣದ ಲಿಖಿತವನ್ನು ಓದುತ್ತಾನೆ. ಇಡೀ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನು. ಇದು ಆತನ ಯಜ್ಞ ಕುದುರೆ. ಇದನ್ನು ನಿರ್ವಹಿಸುವವರು ಯಾರಾದರೂ ಇದ್ದರೆ ತಡೆಯಲಿ ಎಂದಿರದ ಲೇಖನನ್ನು ಓದಿ ಕೋಪಗೊಂಡು ಶ್ರೀರಾಮನ ಗರ್ವವನ್ನು ಬಿಡಿಸದಿದ್ದರೆ ನನ್ನ ಮಾತೆಯನ್ನು ಸರ್ವಜನರನ್ನು ಬಂಜೆಯೇನೆಂದಿರುವರೇ, ತನ್ನ ಇರುವ ಶಕ್ತಿ ಸಾಮರ್ಥ್ಯವಾದರೂ ಏತಕ್ಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವನ್ನು ಉರಿದಿದ್ದನು. ಲವಕುಶರು ಹುಟ್ಟಿದ್ದು ಋಷಾಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ವೀರತೆಯಿಂದ ಕುದುರೆಯ ಕಟ್ಟಿ ಹಾಕುತ್ತಾರೆ. ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿ ಹಾಗೂ ಲವನಿಗೆ ತನ್ನ ತಾಯಿ ಮೇಲಿದ್ದ ಗೌರವ ಅಭಿಮಾನಗಳ ಇತ್ಯಾದಿಗಳ ಅಂಶಗಳು ಈ ಪದ್ಯದಲ್ಲಿ ಅಡಕವಾಗಿರುವ ಉತ್ತಮ ಮೌಲ್ಯಗಳಾಗಿವೆ. 8-10 ವಾಕ್ಯದಲ್ಲಿ ಉತ್ತರಿಸುವುದು. ಪ್ರಶ್ನೆ 41. ಮುದುಕಿಯು ತನ್ನ ಮಗನನ್ನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು? ಅಥವಾ ಪ್ರಶ್ನೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯ ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇದಾಗಿ ನೋಡೋಣ. ಮುದುಕಿಯನ್ನು ತನ್ನ ಮಗನನ್ನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದನು? ಉತ್ತರ, ರಾಹಿಲನು ಮುದುಕಿಯನ್ನು ಅಮ್ಮ, ಈಗ ನಿಮ್ಮ ಮಗ ಎಲ್ಲಿದ್ದಾನೆ ಎಂದು ಕೇಳಿದಾಗ ಮುದುಕಿಯು ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿಗೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ ಎದೆ ಗಾಯ ಎಂದಿಗೂ ಇದೆ ನೋಡು. ಎಲ್ಲ ದುಃಖವನ್ನು ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿಸಿದೆ. ಮದುವೆಯೇನು ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನನ್ನು ಮಗನು ತುದಿಗಾಲದಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನಷ್ಟೇ ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಕೇಳುವಾಗ ಮುದುಕಿಯ ಕಂಠ ಗದ್ಗವಾಗಿ ಮುಂದೆ ಮಾತೇ ಹೊರಡಲಿಲ್ಲ. ಹೀಗೆ ಮುದುಕಿಯ ತನ್ನ ಮಗನನ್ನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ವಿವರಿಸಿದನು. ಅಥವಾ ಪ್ರಶ್ನೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯ ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ಪ್ರಶ್ನೆಗೆ ಉತ್ತರ, ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿನ ಹಾರುತ್ತಿದ್ದ ಯುದ್ಧ ವಿಮಾನಗಳ ವೈರಿಗಳ ವೈಜ್ಞಾನಿಕ ದಾಳಿಯಿಂದ ನುಚ್ಚುನೂರಾಗಿ ಸಮುದ್ರದ ಮೇಲೆ ಬಿದ್ದಿತು. ಆಗ ಅದರಲ್ಲಿ ಡಾಕ್ಟರ್ ರಾಹಿಲನು ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರಿ ಅಲ್ಲಿಯೇ ಇದ್ದ ಅನ್ಯ ದೇಶದವರ ಮನೆಗೆ ತೆವಳಿಕೊಂಡು ಬಂದು ಬಾಗಿಲು ತಟ್ಟುತ್ತಾನೆ. ಬಾಗಿಲು ತೆರೆದ ಮುದುಕಿಯು ಸೊಸೆಯ ಹೆರಿಗೆಯ ಮನೆಯಿಂದ ಬರುತ್ತಿರುತ್ತಾಳೆ. ಆ ಸಮಯದಲ್ಲಿ ವೈದ್ಯನಾಗಿದ್ದ ರಾಹಿಲನು, ಅಮ್ಮ, ನಾನೋರ್ವ ಡಾಕ್ಟರ, ನಾನು ಆಕೆಯನ್ನು ಪರೀಕ್ಷಿಸಲೇ ಎಂದಾಗ ಮುದುಕಿ ನೀರಿನಲ್ಲಿ ಒದ್ದೆಯಾಗಿದ್ದ ರಾಹಿಲನು ನೋಡಿ ತಮ್ಮ ಮಗನ ಬಟ್ಟೆಯನ್ನು ತಂದು ಕೊಡುತ್ತಾಳೆ. ನಂತರ ಈ ರಾಹಿಲನು ಕುಳಿತಲ್ಲೇ ಬಟ್ಟೆ ಬದಲಾಯಿಸಿದನು. ತನ್ನ ಕಾಲಿನ ನೋವನ್ನು ಮರೆತು ಮುದುಕಿಯ ಸೊಸೆಯನ್ನು ಪರೀಕ್ಷೆ ಮಾಡಿ ಮಗುವನ್ನು ರಕ್ಷಿಸಲು ಸಾಧ್ಯವಾಗದಿದ್ದರೂ ತಾಯಿಯನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಅದೇ ಸಮಯದಲ್ಲಿ ಅವನು ಹುಡುಕಿಕೊಂಡು 4-5 ಜನ ಸೈನಿಕರು ಮುದುಕಿಯ ಮನೆಗೆ ಬಾಗಿಲನ್ನು ಬಡಿಯುತ್ತಾರೆ. ಆಗ ರಾಹಿಲನು ಬಾಗಿಲನ್ನು ತೆಗೆಯಬೇಡಿ ಎಂದು ಕೈ ಸನ್ನೆ ಮಾಡಿದಾಗ ತನ್ನ ಸೊಸೆಯ ಮಲಗಿದ್ದ ಕೋಣೆಯ ಮಂಚದ ಅಡಿಯಲ್ಲಿ ಕಳಿಸಿ ನಂತರ ಬಾಗಿಲು ತೆರೆಯುತ್ತಾಳೆ. ಒಳನುಗ್ಗಿದ ಸೈನಿಕರು ಮುದುಕಿಯನ್ನು ಕುರಿತು, ಯಾರಾದರೂ ಗಾಯಗೊಂಡು ಶತ್ರು ದೇಶದ ಸೈನಿಕರು ಈ ಕಡೆ ಬಂದಿದ್ದಾರೆ ಎಂದು ಕೇಳಿದಾಗ ಯಾರು ಬಂದಿಲ್ಲ ಎಂದು ಹೇಳಿ ತನ್ನ ದೇಶದ ಸೈನಿಕರಿಂದ ರಾಹಿಲನ್ನು ರಕ್ಷಿಸುತ್ತಾಳೆ. ತದನಂತರ 1-2 ದಿನಗಳಲ್ಲಿ ಪರಸ್ಪರದಲ್ಲಿ ವಿಶ್ವಾಸ ಮೂಡಿ ಸುಖ ದುಃಖಗಳನ್ನು ಹಂಚಿಕೊಂಡರು. ಹೀಗೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯ ರಾಹಿಲನಿಗೂ ಪರಸ್ಪರ ಸಹಾಯ ಮಾಡಿದರು. ಪ್ರಶ್ನೆ 42. ಭೀಷ್ಮ ಮತ್ತು ದುರ್ಯೋಧನರ ನಡುವಿನ
ಸಂಭಾಷಣೆಯನ್ನು ಸ್ವಾರಸ್ಯವನ್ನು ಬರೆಯಿರಿ. ಅಥವಾ ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಈಗ ನೋಡೋಣ. ಪ್ರಶ್ನೆ 42. ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯನ್ನು ಸ್ವಾರಸ್ಯದಲ್ಲಿ ಬರೆಯಿರಿ. ಉತ್ತರ: ದುರ್ಯೋಧನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಸರಸ್ಯೆಯಲ್ಲಿ ಮಲಗಿದ್ದ ಭೀಷ್ಮರ ಬಳಿಗ ಬಂದಾಗ ಭೀಷ್ಮರು ದುರ್ಯೋಧನನಿಗೆ ಸಲಹೆಯನ್ನು ನೀಡುತ್ತಾರೆ. ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರ ಒಪ್ಪಿಗೆ ಅವರೊಂದಿಗೆ ಸಂಧಿಯನ್ನು ಮಾಡಿ ಮೊದಲಿನಂತೆ ಅವರು ನಡೆಯುವ ಹಾಗೆ ಮಾಡುವೆನು. ಇನ್ನು ಅವರು ನಾವು ಹೇಳಿದ್ದನ್ನು ಒಪ್ಪಿಕೊಳ್ಳುತ್ತಾರೆ. ತನ್ನ ಮಾತನ್ನು ಮೀರುವವರಲ್ಲ. ನೀನು ಕೂಡ ನಾನು ಹೇಳಿದ್ದನ್ನು ಮೀರದೆ ನಡೆದುಕೊಳ್ಳಬೇಕು ಎಂದಾಗ ದುರ್ಯೋಧನು ಮೂಳನಗಿಗೆ ನಕ್ಕು, ಅಜ್ಜ, ನಿಮಗೆ ನಮಸ್ಕರಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲೆಂದು ಬಂದೇನೆ ಹೊರತು ಆ ಶತ್ರುಗಳಾದ ಪಾಂಡವರೊಡನೆ ಒಪ್ಪಂದವನ್ನು ಏರ್ಪಡಿಸಲೆಂದು ಬರಲಿಲ್ಲ. ನಾಳಿನ ಸಮರದಲ್ಲಿ ನನ್ನ ಕೆಲಸ ಏನು ಹೇಳಿ ಎನ್ನುತ್ತಾ ನಾನು ಪಾಂಡವರೊಂದಿಗೆ ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಹೋರಾಡುತ್ತಿರುವೆನು. ಈ ಭೂಮಿ ನನಗೆ ಪಾಳು ಭೂಮಿ. ಕರ್ಣನನ್ನು ಕೊಲಿಸಿದ ನೆಲದೊಡನೆ ನಾನು ಮತ್ತೆ ಬಾಳುವುದುಂಟೆ. ನನ್ನ ಪ್ರೀತಿ ಗೆಳೆಯ ಕರ್ಣ, ನನ್ನ ಪ್ರೀತಿಯ ತಮ್ಮ ದುಶ್ಯಾಸನನ್ನು ಕೊಂದ ಅರ್ಜುನ, ಭೀಮರ ಇರುವ ತನಕ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ. ಮೊದಲು ಆ ಇಬ್ಬರು ಕೊಂದು ನಂತರ ಧರ್ಮರೊಡನೆ ಸಂಧಿ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುವನು. ನನ್ನ ಒಡ ಹುಟ್ಟಿದ 100 ಮಂದಿ ಸೋದರು ಯುದ್ಧದಲ್ಲಿ ಹೋರಾಡಿ ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲ. ಆದ ಪಾಂಡವರೊಂದಿಗೆ ಹೋರಾಡಿ ಛಲವನ್ನೇ ಮರೆಯುವೆನು ಅಜ್ಜ. ನಾನು ಪಾಂಡವರೊಂದಿಗೆ ಯುದ್ಧ ಮಾಡದೇ ಇರುವುದಿಲ್ಲ. ನಾಳಿನ ಸಮಯದಲ್ಲಿ ಈ ಭೂಮಿಗೆ ಪಾಂಡವರು ಒಡೆಯರಾಗಬೇಕು, ಇಲ್ಲವೇ ನಾನು ಒಡೆಯನಾಗಬೇಕು. ಆದ್ದರಿಂದ ನಾನು ಯುದ್ಧವನ್ನೇ ಮಾಡುವುದು ಹೇಳಿದನು. ಪ್ರಶ್ನೆ 42 ಅಥವಾ ಪ್ರಶ್ನೆ ಇನ್ನೊಂದು ನೋಡೋಣ. ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಈ ಉತ್ತರವನ್ನು ನೋಡೋಣ. ಛಲವನ್ನೇ ಮುಖ್ಯ ಗುಣವಾಗುಳ್ಳ ದುರ್ಯೋಧನನ ಯುದ್ಧ ಮಾಡಿಯೇ ತೀರಬೇಕೆಂದು ನಿರ್ಧರಿಸಿದ್ದನು. ತಂದೆ ತಾಯಿಯರ ಅಪೇಕ್ಷೆಯಂತೆ ಭೀಷ್ಮರ ಬಳಿಗೆ ಬಂದ ದುರ್ಯೋಧನನಿಗೆ ಸಂಧಿ ಮಾಡಿಕೊಳ್ಳುವಂತೆ ಭೀಷ್ಮರು ಸಲಹೆ ನೀಡುತ್ತಾರೆ. ತಾತ ಭೀಷ್ಮರ ಸಲಹೆಗೂ ಒಪ್ಪದೆ ದುರ್ಯೋಧನನ ಛಲಗುಣದ ಗುಣ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿದೆ. ಭೀಷ್ಮರ ಸಲಹೆಯನ್ನು ನಿರಾಕರಿಸಿ ಹೀಗೆ ಹೇಳುತ್ತಾನೆ: ಅಜ್ಜ, ನಿಮಗೆ ನಮಸ್ಕರಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲೆಂದು ಬಂದೆನು ಹೊರತು ಆ ಶತ್ರುಗಳಾದ ಪಾಂಡವರೊಡನೆ ಒಪ್ಪಂದವನ್ನು ಏರ್ಪಡಿಸಲೆಂದು ಹೇಳಲು ಬಂದಿಲ್ಲ. ನಾಳಿನ ಸಮರದಲ್ಲಿ ನನ್ನ ಕೆಲಸ ಏನು ಹೇಳಿ. ನಾನು ಪಾಂಡವರೊಂದಿಗೆ ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಭೂಮಿ. ಕರ್ಣನನ್ನು ಕೊಲಿಸಿದ ನೆಲದೊಡನೆ ನಾನು ಮತ್ತೆ ಬಾಳಲು ಸಾಧ್ಯವಿಲ್ಲ. ನನ್ನ ಪ್ರೀತಿ ಗೆಳೆಯ ಕರ್ಣ, ಪ್ರೀತಿಯ ತಮ್ಮ ದುಶ್ಯಾಸನನ್ನು ಕೊಂದ ಅರ್ಜುನ, ಭೀಮರನ್ನು ಇರುವ ತನಕ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ. ಮೊದಲು ಆ ಇಬ್ಬರನ್ನು ಕೊಂದು ನಂತರ ಧರ್ಮರಾಯರೊಡನೆ ಸಂಧಿಗೆ ಒಪ್ಪುತ್ತೇನೆ. ಯುದ್ಧದ ಪರಿಣಾಮ ಸರ್ವನಾಶ ತಿಳಿದಿದ್ದು ಪಾಂಡವರೊಂದಿಗೆ ಹೋರಾಡಿ ಛಲವನ್ನೇ ಹೊರೆಯುವನು. ನಾಳಿನ ಸಮಯದಲ್ಲಿ ಈ ಭೂಮಿ ಪಾಂಡವರು ಒಡೆಯರಾಗಬೇಕು, ಇಲ್ಲವೇ ನಾನು ಒಡೆಯನಾಗಬೇಕು. ಆದ್ದರಿಂದ ನಾನು ಯುದ್ಧವನ್ನೇ ಮಾಡುತ್ತೇನೆ ಎಂದು ಹೇಳುವ ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಗದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. ಪ್ರಶ್ನೆ 43. ಸ್ವಾತಂತ್ರ್ಯ ನಂತರ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರವಾಗಿ ಭಾರತ ಕೂಡ ಸಹಿ ಹಾಕಿದ್ದರ ಪರಿಣಾಮ ಹಲವಾರು ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬೇಕಾಗಿ ಬಂತು. ಕೊರಿಯಾ, ಸೈಪ್ರಸ್, ಕಾಂಗೋ, ಜೈರ್, ಉಗಾಂಡ ಹೀಗೆ ಹಲವು ರಾಷ್ಟ್ರಗಳಲ್ಲಿ ಭಾರತೀಯ ಸೈನಿಕರು ವಿಶ್ವಸಂಸ್ಥೆ ಭಾಗವಾಗಿ ಕೆಲಸ ಮಾಡಿದ್ದರು. 1961 ಡಿಸೆಂಬರ್ ಕಾಗೋ ಕಾರ್ಯಾಚರಣೆಯಲ್ಲಿ ಕೂರ್ಗಾ ರೈಫಲ್ಸ್
ರೈಫಲ್ಸ್ನ ಕ್ಯಾಪ್ಟನ್ ಗುರುಬಚ್ಚನ್ ಸಿಂಗ್ ಸಲಾರಿಯಾ ಕಟಾಂಗದ ಎಲಿಜಬೆತ್ ವ್ಯಾಲಿಯಲ್ಲಿ ಕೇವಲ ಬಯೋನೆಟ್, ಕುಕ್ರಿ ಮತ್ತು ಗ್ರೆನೇಡ್ಗಳನ್ನು ಬಳಸಿ 40 ವೈರಿ ಸೈನಿಕರನ್ನು ಹಾಗೂ ಅವರ 2 ವಾಹನಗಳನ್ನು ನಾಶ ಮಾಡಿ ವಿಶ್ವಸಂಸ್ಥೆ ಕಚೇರಿಗೆ ಬಂದಿದ್ದ ಅಪಾಯವನ್ನು ತಮ್ಮ ಪ್ರಾಣಾರ್ಪಣೆ ಮಾಡಿ ಪಡೆದರು. ಈ ಮೂಲಕ ಭಾರತೀಯ ಯೋಧರ ಕರ್ತವ್ಯ ನಿಷ್ಠೆಯನ್ನು ಜಗತ್ತಿಗೆ ಸಾರಿ ವಿದೇಶಿಯರ ನೆಲದಲ್ಲಿ ಮರಣೋತ್ತರ ಪರಮ ವೀರಚಕ್ರ ಪ್ರಶಸ್ತಿ ಗಳಿಸಿದ್ದ ಮೊದಲಿಗರು. ಸ್ವಾತಂತ್ರ್ಯ ನಂತರ 1965-1971ರಲ್ಲಿ ಪಾಕಿಸ್ತಾನದೊಡನೆ, 1962ರಲ್ಲಿ ಚೀನಾದೊಡನೆ 3 ಯುದ್ಧಗಳಲ್ಲಿ ಭಾಗವಹಿಸಿತ್ತು. ಅಲ್ಲದೆ ಸಿಯಾಚಿನ್ ಪ್ರದೇಶಕ್ಕಾಗಿ ವಶಕ್ಕಾಗಿ ಆಪರೇಷನ್ ಮೇಘನಾದ್, 1988ರ ಕಾರ್ಗಿಲ್ ಕಾರ್ಯಾಚರಣೆ, ಆಪರೇಷನ್ ವಿಜಯ್, 1999 ಇತ್ಯಾದಿಗಳ ಗಡಿ ತಂಟೆ ಹೋರಾಟಗಳನ್ನು ಎದುರಿಸಿತ್ತು. ಈಗ ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ವಿಶ್ವಸಂಸ್ಥೆ ಕಚೇರಿಗೆ ಬಂದಿದ್ದ ಅಪಾಯವನ್ನು ಕ್ಯಾಪ್ಟನ್ ಗುರುಬಚ್ಚನ್ ಸಿಂಗ್ ಹೇಗೆ ತಡೆದರು? ಉತ್ತರ 1961ರ ಡಿಸೆಂಬರ್ ಕಾಗೋ ಕಾರ್ಯಾಚರಣೆಯಲ್ಲಿ ಕುರ್ಗಾ ರೈಫಲ್ಸ್ನಲ್ಲಿ ಕ್ಯಾಪ್ಟನ್ ಗುರುಬಚ್ಚನ್ ಸಿಂಗ್ ಸಲಾರಿಯಾ ಕಟಾಂಗದ ಎಲಿಜಬೆತ್ ವ್ಯಾಲಿಯಲ್ಲಿ ಕೇವಲ ಬಯೋನೆಟ್, ಸುಕ್ರಿ ಮತ್ತು ಗ್ರೆನೇಡ್ ಬಳಸಿ 40 ವೈರಿ ಸೈನಿಕರನ್ನು ಹಾಗೂ ಅವರ 2 ವಾಹನಗಳನ್ನು ನಾಶ ಮಾಡಿ ವಿಶ್ವಸಂಸ್ಥೆ ಕಚೇರಿಗೆ ಬಂದಿದ್ದ ಅಪಾಯವನ್ನು ತಮ್ಮ ಪ್ರಾಣಾರ್ಪಣೆ ಮಾಡಿ ಪಡೆದರು. ಈ ಮೂಲಕ ಭಾರತೀಯ ಯೋಧರ ಕರ್ತವ್ಯ ನಿಷ್ಠೆ ಜಗತ್ತಿಗೆ ಸಾರಿ ವಿದೇಶಿ ನೆಲದಲ್ಲಿ ಮರಣೋತ್ತರ ಪರಮ ವೀರಚಕ್ರ ಪ್ರಶಸ್ತಿ ಗಳಿಸಿದ ಮೊದಲಿಗರಾದರು. ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತೀಯ ಸೇನಾ ಸಾಧಿಸಿದ ವಿಜಯಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಸ್ವಾತಂತ್ರ್ಯ ನಂತರ 1965-1971ರಲ್ಲಿ ಪಾಕಿಸ್ತಾನದೊಡನೆ ಮತ್ತು 1962ರಲ್ಲಿ ಚೀನಾದೊಡನೆ 3 ಯುದ್ಧಗಳಲ್ಲಿ ಭಾಗವಹಿಸಿತು. ಅಲ್ಲದೆ ಸಿಯಾಚಿನ್ ಪ್ರದೇಶಕ್ಕಾಗಿ ವಶಕ್ಕಾಗಿ ಆಪರೇಷನ್ ಮೇಘನಾವ್ 1988, ಕಾರ್ಗಿಲ್ ಕಾರ್ಯಾಚರಣೆ, ಆಪರೇಷನ್ ವಿಜಯ್ 1999 ಇತ್ಯಾದಿ ಗಿಡಿ ತಂಟೆ ಹೋರಾಟಗಳನ್ನು ಎದುರಿಸಿತ್ತು. ಇವು ಸ್ವಾತಂತ್ರ್ಯ ನಂತರ ಭಾರತೀಯ ಸೇನೆ ಸಾಧಿಸಿದ ವಿಜಯಗಳಾಗಿವೆ. ಪ್ರಶ್ನೆ 44, ಪತ್ರ ಲೇಖನ ಬರೆಯಿರಿ. ನಿಮ್ಮನ್ನ ಕೊಡಗಿನ ಸರ್ಕಾರಿ ಪ್ರೌಢಶಾಲೆ ಅಂಜಲಿ ಎಂದು ಭಾವಿಸಿಕೊಂಡು ವರ್ಗಾವಣಾ ಹಾಗೂ ಪತ್ರ ಅಂಕಪಟ್ಟಿಯನ್ನು ನೀಡುವ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರ ಬರೆಯಿರಿ. ಪತ್ರದ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಮಾಡಲಾಗಿದೆ. ಇನ್ನೊಂದು ಪತ್ರ ನೋಡಬೇಕಾದ್ರೆ ನಿಮ್ಮನ್ನು ಉಡುಪಿ ಸರ್ಕಾರಿ ಪ್ರೌಢಶಾಲೆ ರಮೇಶ್ ಎಂದು ಭಾವಿಸಿಕೊಂಡು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಹಾಗೂ 3,000 ರೂಪಾಯಿಗಳನ್ನು ಕಳಿಸಿ ಕೊಡುವಂತೆ ಕೋರಿ ಶಿವಮೊಗ್ಗದ ಕುವೆಂಪು ನಗರದಲ್ಲಿ ವಾಸವಾಗಿರುವ ಬಸವರಾಜಪ್ಪ ಎಂಬ ಹೆಸರಿನ ನಿಮ್ಮ ತಂದೆಯವರಿಗೆ ಪತ್ರವನ್ನು ಬರೆಯಿರಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.